ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಗೆಳತಿ ನನ್ನ ಜೊತೆ ಪಿಜ್ಜೆ. ಇವತ್ತು ನಾನು ನಿಮಗೆ ಉಳಿದಿರೋ ಚಿಕನ್ ಸಾಂಬಾರಿಗೆ ನೆಂಚ್ಕೊಳ್ಳೋದಕ್ಕೆ ಕಾಯಿ ಪಚ್ಚಡಿ ಮಾಡಿ ತೋರಿಸ್ತಾ ಇದ್ದೀನಿ. ಅದು ಹೇಗೆ ಮಾಡೋದು ಅಂತ ಇವಾಗ ವಿಧಾನ ತೋರಿಸ್ತೀನಿ, ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಒಂದು ತೆಂಗಿನಕಾಯಿನ ಸುಲ್ಕೊಂಡಿದ್ದೀನಿ. ಒಂದು ತೆಂಗಿನಕಾಯಿ ಸುಲ್ಕೊಂಡು ಅದರ ಒಂದೇ ಒಂದು ಹೋಳು ತೊಗೊತಾ ಇದ್ದೀನಿ. ಒಂದು ಹೋಳು ತೆಂಗಿನಕಾಯಿ ತೊಗೊಂಡಿದ್ದೀನಿ. ಅದನ್ನು ಮೊದಲಿಗೆ ಈ ಥರ ಕೆಚ್ಕೋಬೇಕು. ಅದನ್ನ ಚಾಕುನಲ್ಲಿ ಕುಯ್ಕೊಳ್ಳೋದಕ್ಕಾಗಲ್ಲ, ಗಟ್ಟಿ ಇರುತ್ತೆ ಚಿಪ್ಪೆಲ್ಲ. ಹಾಗಾಗಿ ಚೆನ್ನಾಗಿ ಇದನ್ನ ಕೆಚ್ಕೊಂಡು ಪುಡಿ ಮಾಡ್ಕೊಂಡಿದ್ದೀನಿ. ಇವಾಗ ಪೀಸು ಹೋಳು ಮಾಡ್ಕೊಂಡಿದ್ದೀನಿ. ಈ ಹೋಳನ್ನ ಚಾಕಲ್ಲಿ ಎಪ್ಕೋಬೇಕು. ನಿಧಾನಕ್ಕೆ ಎಪ್ಕೊಡಿ, ಏಕೆಂದರೆ ಒರಟು ಸಿಪ್ಪೆ ಅದು ಚಿಪ್ಪೆಲ್ಲ ಗಟ್ಟಿ ಇರುತ್ತೆ. ನಿಧಾನಕ್ಕೆ ಎಪ್ಕೊಂಡು ಈ ಥರ ಸಣ್ಣದಾಗಿ ಸ್ಲೈಸಾಗಿ ಕಟ್ ಮಾಡ್ಕೋಬೇಕು. ದಪ್ಪದಾಗಿ ಕಟ್ ಮಾಡಬೇಡಿ. ಅದು ರುಚಿ ಚೆನ್ನಾಗಿ ಉಪ್ಪು ಖಾರ ಸಾಂಬಾರದು ರುಚಿಯೆಲ್ಲ ಇಳಿಬೇಕು ಅಂದರೆ ಸಣ್ಣದಾಗಿ ಪೀಸ್ಗಳು ಮಾಡ್ಕೋಬೇಕು. ನೋಡಿ, ಈಗೆಲ್ಲ ಸಣ್ಣದಾಗಿ ನಾನು ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ತುಂಬ ಸಣ್ಣದು, ಎಷ್ಟು ಸಾಧ್ಯನೋ ಅಷ್ಟು ಸಣ್ಣದಾಗಿ ಪೀಸ್ ಮಾಡಿಕೊಂಡು ಅದನ್ನ ಒಂದು ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ. ಇವಾಗ ಉಳಿದಿರೋಂಥ ಸಾಂಬಾರು, ಚಿಕನ್ ಸಾಂಬಾರನ್ನ ಅದನ್ನು ಹಚ್ಚಿಟ್ಕೊಂಡಿರೋಂಥ ಕಾಯಿ ಪೀಸೊಳಕ್ಕೆ ಹಾಕ್ಕೊತಿದ್ದೀನಿ. ಆಲ್ರೆಡಿ ಸಾಂಬಾರಲ್ಲಿ ಉಪ್ಪಿರುತ್ತೆ, ಆದರೂ ನಿಮಗೆ ಎಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡು ಇದನ್ನು ಸ್ಟವ್ ಆನ್ ಮಾಡಿಕೊಂಡು ಅದ್ರ ಮೇಲೆ ಇಟ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ಈ ಥರ ಚೆನ್ನಾಗಿ ಬೇಯಬೇಕು. ಅದು ಫುಲ್ಲು ನೀರೆಲ್ಲ ಚೆನ್ನಾಗಿ ಕುದ್ದು ಬೆಂದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತಿದ್ದೀನಿ. ಫ್ಲೇವರ್ಗೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಫುಲ್ಲು ಚೆನ್ನಾಗಿ ಬೇಯಿಸಬೇಕು. ಅದು ರಸ ಎಲ್ಲ ಚೆನ್ನಾಗಿ ಕಾಯಿಗೆ ಇಳ್ಕೋಬೇಕು ಸಾಂಬಾರ್ದು. ಒಳ್ಳೆ ಟೇಸ್ಟ್ ಇರುತ್ತೆ. ಈಗ ನೋಡಿ, ಎಲ್ಲ ರೆಡಿಯಾಗಿದೆ. ತುಂಬಾ ಚೆನ್ನಾಗಿರುತ್ತೆ. ಚಿಕನ್ ಸಾಂಬಾರಿಗೆ ಸೈಡ್ ಡಿಶ್ ಆಗಿ ತಿನ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ, ತೆಂಗಿನಕಾಯಿ ಕಾಯಿ ಪಚ್ಚಡಿ ರೆಡಿಯಾಗಿದೆ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.